ಟಿವಿನ ನ್ಯೂಸ್ಗೆ ಸ್ವಾಗತ. ನಾನು ಸುಕನ್ಯಾ. ಈ ದೇಶಕ್ಕೆ ಹಿಡಿದಿರುವ ಶನಿ ಅಂದ್ರೆ ಅದು ಮೋದಿ. ಕುಟುಕುವ ಭರದಲ್ಲಿ ರಮೇಶ್ ಕುಮಾರ್ ವಿವಾದದ ಮಾತುಗಳನ್ನ ಆಡಿದ್ದಾರೆ. ಈ ದೇಶಕ್ಕೆ ಹಿಡಿದಿರುವ ಶನಿ ಅಂತಂದ್ರೆ ಅದು ಮೋದಿ ಅಂತ ರಮೇಶ್ ಕುಮಾರ್ ಮಾತುಗಳನ್ನಾಡಿರೋದು. ಈ ದೇಶಕ್ಕೆ ಹಿಡಿದಿರುವ ಶನಿ ಬಿಟ್ಟು ಹೋಗಲಿ, ಲೋಕಸಭೆ ಚುನಾವಣೆ ಫಲಿತಾಂಶ ಕಾಯ್ತಾ ಇದ್ದೀವಿ ಅಂತ ಕೋಲಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ. ಇಂದಿರಾ ಗಾಂಧಿ ಎಲ್ಲಾ ವರ್ಗಕ್ಕೆ ಆತ್ಮಸ್ಥೈರ್ಯ ತುಂಬಿದ್ರು, ಅಂಥವರ ಸ್ಥಾನಕ್ಕೆ ಎಂಥವನು ಬಂದು ಕೂತಿದ್ದಾನೆ ಅಂತ ಏಕವಚನದಲ್ಲೇ ಪ್ರಧಾನಿ ಮೋದಿ ವಿರುದ್ಧ ರಮೇಶ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತಾರೆ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತಾರೆ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತಾರೆ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ರಮೇಶ್ ಕುಮಾರ್ಗೆ ಮೋದಿ ಅವರು ಶನಿಯೇ ಆಗಿದ್ದಾರೆ, ಕಾಂಗ್ರೆಸ್ ಅನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರು ಹೇಳಿದ್ದಾರೆ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ರಮೇಶ್ ಕುಮಾರ್ ಆಡಿರುವಂತಹ ಮಾತು ವಿವಾದ ಕೇಳಿ ಹೊತ್ತಾ ಇದ್ದಂತೆ ಪ್ರತಿಕ್ರಿಯೆಗಳು ಶುರುವಾಗಿವೆ. ಅದರಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಮೇಶ್ ಕುಮಾರ್ಗೆ ಮೋದಿ ಅವರು ಶನಿಯೇ ಆಗಿದ್ದಾರೆ, ಕಾಂಗ್ರೆಸ್ ಅನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರು ಹೇಳಿದ್ದಾರೆ. ರಮೇಶ್ ಕುಮಾರ್ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಬೆಂಗಳೂರಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಈ ರೀತಿ ಹೇಳಿದ್ದಾರೆ. ಕುಮಾರ್ ಅವರು ಜೊತೆಗೆ ನಾವೆಲ್ಲ ಇದ್ದವರು, ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸತ್ಯವಂತರು ಎಷ್ಟು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ, ಇಷ್ಟೇ ಹೇಳ್ಬೋದು ನಾನು. ಎರಡನೇದಾಗಿ, ನಿಜವಾಗ್ಲೂ ಕೂಡ ರಮೇಶ್ ಕುಮಾರು ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ, ಯಾರು ಜನ ವಿರೋಧಿ ಕೆಲಸವನ್ನ ಮಾಡ್ತಾರೆ, ಅವ್ರು ಶನಿಯಾಗೆ ಕಾಡೋದು. ದೇಶಭಕ್ತರಿಗೆ, ದೇಶ ಸಲುವಾಗಿ ದುಡಿಯೋರಿಗೆ, ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಅವರು ವರವನ್ನು ಕೊಡುವಂಥ ದೇವರು. ಏನು ಮಾಡ್ತೀರಿ, ರಮೇಶ್ ಕುಮಾರ್ ಅವರು ಜೊತೆಗೆ ನಾವೆಲ್ಲ ಇದ್ದವರು, ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸತ್ಯವಂತರು ಎಷ್ಟು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ, ಇಷ್ಟೇ ಹೇಳ್ಬೋದು ನಾನು. ಎರಡನೇದಾಗಿ, ಮೋದಿಗೆ ರಮೇಶ್ ಕುಮಾರ್ ಶನಿ ಅಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ರಮೇಶ್ ಕುಮಾರ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತನಾಡಿದ್ದಾರೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಮುಂಚೆಯೂ ಕೂಡ ರಮೇಶ್ ಕುಮಾರ್ ಸಿದ್ದರಾಮಯ್ಯ ಅತಿ ಕೆಟ್ಟದಾಗಿ ಬೈದಿದ್ರು. ಅವರು ವೈಯಕ್ತಿಕ ನಿಂದನೆ ಮಾಡ್ತಾ ಇದ್ದಾರೆ. 2013ರಲ್ಲಿ ನಿಂದನೆ ಮಾಡಿದ್ರು, 2014ರಲ್ಲಿ ಹೀನಾಯವಾಗಿ ಸೋತ್ ಹೋದ್ರು. ಇಂದಿರಾ ಕೂತ ಜಾಗದಲ್ಲಿ ಮೋದಿ ಕೂತಿದ್ದಾನೆ ಅನ್ನೋ ಮಾತು ರಮೇಶ್ ಕುಮಾರ್ ಸಭ್ಯ ಮಾತಾಡ್ತಾರೆ ಅನ್ನೋ ಭಾವನೆ ಇತ್ತು. ಆದರೆ ಇವರು ಎಂಥ ಮಾತುಗಳನ್ನು ಆಡಿದ್ದಾರೆ, ಅವರ ಬಗೆಗಿನ ಗೌರವ ಕಡಿಮೆ ಆಗಿದೆ ಅಂತ ಅವರು ಹೇಳಿದ್ದಾರೆ. ನೋಡ್ರಿ, ರಮೇಶ್ ಕುಮಾರ್ ಆಯ್ತು, ಸಿದ್ದರಾಮಯ್ಯನವರಾಯ್ತು, ಮೋದಿಯವರ ಮೇಲೆ ವೈಯಕ್ತಿಕವಾದಂಥ ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ಟೀಕೆ ಅಲ್ಲ, ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ಏಕವಚನದಲ್ಲಿ 2013ರಲ್ಲಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದರು. 14ರಲ್ಲಿ ಚುನಾವಣೆ ಬಂತು. ಕೆಟ್ಟದಾಗಿ ಅತ್ಯಂತ ಏಕವಚನದಲ್ಲಿ ಮಾತಾಡಿದರು. ಆವಾಗ ಲೋಕಸಭೆಯಲ್ಲಿ ಮುಗ್ಗರಿಸಿದರು, ಮಣ್ಣು ಮುಕ್ಕಿ ಹೋದರು. ಈಗ ಪುನಃ 1 ವರ್ಷದ ಹಿಂದೆ ಅವರು ಚುನಾವಣೆ ಗೆದ್ದಿದ್ದಾರೆ. ಈಗ ಪುನಃ 1 ವರ್ಷದ ನಂತರ ಲೋಕಸಭಾ ಚುನಾವಣೆ ಬರ್ತದೆ. ನೀವೇನು ಮೋದಿಯವರಿಗೆ ಬೈತೀರಿ ಅಂದರೆ, ಇಂದಿರಾ ಗಾಂಧಿಯವ್ರು ಕೂತ ಜಾಗ ಅಂದರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದೇನು ಇವ್ರ ಮನೆ ಸ್ವತ್ತ ಅದು. ಇವ್ರಿಗೇನಿದೆ ಅಂದರೆ ಆ ಮನೆತನದ ಗುಲಾಮಗಿರಿ ಮಾಡೋದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಇವರಿಗೆ. ಆ ಗುಲಾಮಿ ಮಾನಸಿಕತೆಯಿಂದ ಇಂದಿರಾ ಗಾಂಧಿ ಕೂತ ಜಾಗ ಅಂದರೆ ಇಂದಿರಾ ಗಾಂಧಿ ದೇಶದ ಪ್ರಜಾಪ್ರಭುತ್ವವನ್ನು ಕತ್ತ ಹೆಚ್ಚು ಹಾಕಿದ್ರು.
ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಎಂಥ ಸರ್ವಾಧಿಕಾರಿ ಇತ್ತು ಇದೆಲ್ಲ ಏನು ಗೊತ್ತಿಲ್ಲ ಇನ್ನು ಜನಕ್ಕೆ. ಆದ್ದರಿಂದ ನಿಮ್ಮ ಈ ಭಾಷೆಯ ಬಗ್ಗೆ ರಮೇಶ್ ಕುಮಾರ್ ಅವರು ವಾಟ್ ಎವರ್ ಇಟ್ ಈಸ್, ರಮೇಶ್ ಕುಮಾರ್ ಅವರು ಸಭ್ಯ ಭಾಷೆ ಬಳಸೋರು ಅಂತನ್ನುವಂಥ ಒಂದು ಇದಿತ್ತು. ಅವ್ರ ಬಗ್ಗೆ ಇರುವ ಗೌರವ ನಮಗೆ ಕಮ್ಮಿ ಆಗಿದೆ. ದೇಶಕ್ಕೆ ಹಿಡಿದಿರುವ ಶನಿ ಮೋದಿ ಅನ್ನುವ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕುಮಾರ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತ ಬೆಂಗಳೂರಲ್ಲಿ ಟಿವಿ9ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ರಮೇಶ್ ಕುಮಾರ್ ನಾಲಿಗೆ ಯಾವುದ್ರಲ್ಲಿ ತೊಳಿಬೇಕು ಹೇಳಿ, ಗೋಮೂತ್ರ ಹಾಕಿ ಅವರ ನಾಲಿಗೆ ತೊಳಿಬೇಕಾ ಹೇಳಿ ಅಂತ ರಮೇಶ್ ಕುಮಾರ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಟಿವಿ9ಗೆ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು. ದೇಶಕ್ಕೆ ಹಿಡಿದಿರುವ ಶನಿ ಮೋದಿ ಅನ್ನುವಂತಹ ಹೇಳಿಕೆ ವಿಚಾರಕ್ಕೆ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ನಾಯಕರಿಂದ. ರಮೇಶ್ ಕುಮಾರ್ ಅವರು ಸೋತಿದ್ದಾರೆ. ಅವರ ಪಕ್ಷದಲ್ಲಿ ಈಗ ಅವರಿಗೆ 3 ಕಾಸಿನ ಬೆಲೆ ಇಲ್ಲ, ಗೌರವ ಇಲ್ಲ. ಅದಕ್ಕೆ ಚಲಾವಣೆಗೆ ಬರಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ. ಈ ದೇಶಕ್ಕೆ ಹಿಡಿದ ಕಾಂಗ್ರೆಸ್ ಶನಿಯನ್ನು ಜನ ಬಿಡಿಸಿದ್ದಾರೆ, ಅದು ಗೊತ್ತಿಲ್ಲ ಅವರಿಗೆ. ಕಾಂಗ್ರೆಸ್ ಪಕ್ಷಕ್ಕೆ ಶನಿಯಾಗಿ ಸಿದ್ದರಾಮಯ್ಯ ಕಾಡ್ತಾ ಇದ್ದಾರಲ್ಲ ಕರ್ನಾಟಕದಲ್ಲಿ, ಬಹುಶಃ ಅವರ ಬಗ್ಗೆ ಹೇಳಿರ್ಬೇಕು. ಅವರು ಶನಿಯಾಗಿ ಕಾಡ್ತಾ ಇದ್ದೀಯಾ, ನಾವೆಲ್ಲ ಕಟ್ಟಿದ ಮನೆಯಲ್ಲಿ ಬಂದು ನೀನು ಸೇರ್ಕೊಂಡಿದ್ದೀಯಾ ವಿಶ್ವಸರ್ಪಾಗಿ ಅಂತಕ್ಕಂಥದ್ದಿರ್ಬೋದು. ಕಾಂಗ್ರೆಸ್ಸಿಗರಿಗೆ ಮೋದಿಯವರು ಶನಿ ಅಂತ ಏನಾದರೂ ಅನಿಸಿದರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ, ಕಾಂಗ್ರೆಸ್ನವರಿಗೆ ಮಾತ್ರ. ಯಾಕೆಂದರೆ ದೇಶಕ್ಕಲ್ಲ. ನಿಮ್ಮ ನಾಲಿಗೆಯನ್ನು ಯಾವುದರಲ್ಲಿ ತೊಳಿಬೇಕು ಅಂತ ಹೇಳ್ಕಳಿಸಿ ನಮಗೆ. ಸಗಣಿಯಲ್ಲಿ ತೊಳಿಬೇಕಾ, ಬೇರೆ ಯಾವುದ್ರಲ್ಲೊಂದು ತೊಳಿಬೇಕಾ ಹೇಳ್ಕಳಿಸಿ, ಇಲ್ಲ ಗಂಜಲದಲ್ಲಿ ತೊಳಿಬೇಕಾ ಹೇಳ್ಕಳಿಸಿ. ಅದನ್ನು ಕೂಡ ಮಾಡಿ ನಿಮ್ಮ ನಾಲಿಗೆಯನ್ನು ಸ್ವಚ್ಛ ಮಾಡಿಕೊಡ್ತೀವಿ. ಒಳ್ಳೆ ಭಾಷೆ, ಒಳ್ಳೆ ಮಾತುಗಳನ್ನು ಕಲ್ತ್ಕೊಳ್ಳಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಮಾಡಿ, ಜನರ ಹತ್ರ ನಿಮಗೆ ಗೌರವ ಬೆಲೆ ಬರ್ತದೆ. ಈ ರೀತಿ